ಎಲ್ರಿಗೂ ಸ್ವಾಗತ. ಯಾಕೋ ಒಂಥರ ಬೆಳಗ್ಗೆ ಒಂಥರ ಅಸಿಡಿಟಿ ಆಗಿತ್ತು, ಬೇಗ ಹೇಳ್ತೀವಲ್ಲ ಅಂತ. ಅದಕ್ಕೆ ನಾನು ಒಂದು ರಸಾಯನ ಇದೆ, ಆ ರಸಾಯನ ನೀರು ಹಾಕ್ಕೊಂಡು ಕುಡಿತೀನಿ. ಹಾಗೆ ಇವತ್ತು ಕೂಡ ಕುಡಿದೆ. ಹಾಗೆ ಕಾಯಿ ಚೆನ್ನಾಗಿತ್ತು, ಕಾಯಿ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ದೋಸೆಗೆ ತುಂಬ ಚೆನ್ನಾಗಾಗುತ್ತಲ್ಲ ಕಾಯಿ ಚಟ್ನಿ. ಹಾಗೆಯೇ ಹುಳಿ ಕೂಡ ಮಾಡಿಟ್ಕೊಂಬಿಟ್ಟಿದ್ದೀನಿ, ಮೂಲಂಗಿ ಹುಳಿ ಮಾಡಿದ್ದೀನಿ ಇವತ್ತು. ಹಾಗಾಗಿ ನನಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದೋಗಿದೆ ಅಂತ ಸಮಾಧಾನವೂ ಇದೆ. ಬೆಳಗ್ಗೆ ಏನು ಅಷ್ಟು ಕೆಲಸ ಗಡಿಬಿಡಿ ಆಗಲಿಲ್ಲ. ದೋಸೆನೂ ಸೂಪರಾಗಿ ಬಂತು, ಯಾವುದೇ ಥರ ಕಿರಿಕಿರಿ ಆಗಲೇ ಇಲ್ಲ. ದೋಸೆ ಹೇಳೋದ್ರಲ್ಲೂ ಅಷ್ಟೇ ತುಂಬ ಸ್ಮೂತಾಗಿ ಫಾಸ್ಟಾಗಿ ಆಯಿತು. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟು ಚೆನ್ನಾಗೇ ಆಯಿತು ಇವತ್ತು. ನಂಗೆ ಅದು ಒಂದು ಖುಷಿ. ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಈ ಕೊಬ್ಬರಿ ಎಣ್ಣೆ ಮಾತ್ರ ಊರಿಂದ ತೊಗೊಂಬಂದಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ರೆಗ್ಯುಲರ್ ಯೂಸಿಗೆ. ನಾನು ಮೆಂತ್ಯನ ಮತ್ತು ಕೊಬ್ಬರಿ ಎಣ್ಣೆನ ಕಾಸ್ಕೊಳ್ತಾ ಇದ್ದೀನಿ. ಕಾಸಿ ತಣ್ಣಗಾದಮೇಲೆ ನೀಲಿ ಭೃಂಗಾದಿ ಸಿಗುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಡ್ರಾಪ್ ಹಾಕಿದರೆ ಸಾಕು. ಯಾರು ಇದನ್ನು ಯೂಸ್ ಮಾಡಲು ನೀಲಿ ಭೃಂಗಾದಿ ಹೂ ಸಿಕ್ಕಿದರೆ ನೀವು ಇದರ ಜೊತೆಗೆ ಕುದಿಸ್ಕೊಂಬಿಟ್ಟು ಆ ಎಣ್ಣೆನ ಹಚ್ಕೊಳ್ಳಿ. ನನ್ನ ಹತ್ರ ತೊಗೊಂಬಂದಿಲ್ಲ ನಾನು, ಭೃಂಗಾದಿ ಎಲೆ ಇಲ್ಲ ನನ್ನ ಹತ್ರ, ಹಾಗೆ ಅದಕ್ಕೋಸ್ಕರ ಹೂ ಇಲ್ಲ ನನ್ನ ಹತ್ರ. ಹಾಗಾಗಿ ನಾನು ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಬೇಕಾದರೆ ಟ್ರೈ ಮಾಡಿ. ನೀಲಿ ಭೃಂಗ ಹೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಚೆಂದ ಚೆಂದದ ಗೋಪ ಬಾಲರ ಮಂದಿ ಮಂದಿಯಲಿ ಈ ಪಿನ್ನಂಗೋವಿಯ ಜೀವ ಕೃಷ್ಣನ ಇಲ್ಲಿ ನೋಡಿದಿರಿ ರಂಗನ ನೋಡಿ. ಫೈನಲಿ ಕಾಫಿ ಟೈಮ್ ಬಂತು. ಕಾಫಿ ಸೂಪರಾಗಿತ್ತು, ಚೆನ್ನಾಗಿತ್ತು. ಇವತ್ತು ಬೆಳಗಿನ ರೊಟೀನ್ ಹೀಗಿದೆ. ದಿನ ಅಂತೂ ಒಳ್ಳೆ ರೀತಿಯಿಂದನೇ ಸ್ಟಾರ್ಟ್ ಆಗಿದೆ. ಗೆಳತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾನ್ಸೆಪ್ಟು ಕೊಕೊನಟ್ ಸೆಲ್ಲಿಂಗ್ ಬಿಸ್ನೆಸ್ಸು. ಎಲ್ರಿಗೂ ಗೊತ್ತಿದೆ ಕೊಕೊನಟ್ ಎಷ್ಟು ಇಂಪಾರ್ಟೆಂಟು ಅಂತ. ಅಡುಗೆಗೆ ಯೂಸ್ ಮಾಡ್ತಾರೆ, ಪೂಜೆಗೆ ಯೂಸ್ ಮಾಡ್ತಾರೆ, ಹಾಗೆ ಬೇರೆ ಬೇರೆ ಸ್ವೀಟ್ಸ್ ಮಾಡೋದಕ್ಕೆ ಎಲ್ಲ ಕಡೆಗೂ ಆಲ್ಮೋಸ್ಟ್ ಕೊಕೊನಟ್ನ ಯೂಸ್ ಮಾಡ್ತಾರೆ, ತೆಂಗಿನಕಾಯಿನ. ಹಾಗಾಗಿ ತೆಂಗಿನಕಾಯಿ ಬಿಸ್ನೆಸ್ಸು ನಿಮಗೆ ಯಾರಿಗಾದರೂ ಅವೈಲೇಬಿಲಿಟಿ ಇತ್ತು, ತುಂಬ ಜಾಸ್ತಿ ತೆಂಗಿನಕಾಯಿ ಸಿಗ್ತಾ ಇದೆ ಅಂತಂದರೆ ಅವರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಒಳ್ಳೆ ಐಡಿಯಾ. ಈ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಐಡಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.